Let's go. ಹಾಯ್ ಗೈಸ್, ಫ್ರೈಡ್ ರೈಸ್ ಮಾಡೋಕ್ಕೆ ಮೊದಲು ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಿಮಗೆ ಆಯಿಲ್ ಎಷ್ಟು ಬೇಕೋ ಅಷ್ಟು, ನೀವು ಜಾಸ್ತಿ ವೆಜಿಟೇಬಲ್ಸ್ ಕಟ್ ಮಾಡಿದರೆ ಜಾಸ್ತಿ ಆಯಿಲ್ ಹಾಕೋಬೇಕಾಗುತ್ತೆ, ಕಮ್ಮಿ ಕಟ್ ಮಾಡಿದರೆ ಕಮ್ಮಿ ಹಾಕೋಬೇಕಾಗುತ್ತೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಫಸ್ಟ್ ನಾನು ವೆಜಿಟೇಬಲ್ಸ್ನ ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ಚೂರು ಜಾಸ್ತಿ ಆಯಿಲ್ ಹಾಕೊಂಡಿದ್ದೀನಿ. ಈ ಥರ ಸಣ್ಣಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಫಸ್ಟು ಬೀನ್ಸ್ ಹಾಕೋತಾ ಇದ್ದೀನಿ. ಸಣ್ಣ ಕಟ್ ಮಾಡಿರೋ ಬೀನ್ಸ್ನ ಹಾಕೋತಾ ಇದ್ದೀನಿ. ಅದನ್ನು ನೀವು 1-3 ಮಿನಿಟ್ಸ್ ಎಣ್ಣೆನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಬೀನ್ಸು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸಣ್ಣ ಕಟ್ ಮಾಡಿರೋ ನಾಕಲ್ನ ಹಾಕೋತಾ ಇದ್ದೀನಿ. ಅದನ್ನು 2-3 ಮಿನಿಟ್ಸ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಸಣ್ಣ ಕಟ್ ಮಾಡಿರೋ ಕ್ಯಾಬೇಜನ್ನ ಹಾಕೋತೀವಿ. ನೆಕ್ಸ್ಟ್ ನೀವು ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನ ನೋಡಿ ಹಾಕೊಳ್ಳಿ. ತರಕಾರಿ ಬೇಯವಾಗಿ ಹಾಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ. ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ ಕಪ್ ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಸೋಯಾ ಸಾಸ್. ನೆಕ್ಸ್ಟ್ ನಾನು ಇದಕ್ಕೆ ಸಣ್ಣ ಕಟ್ ಮಾಡಿರೋ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ.
ನಾವು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ. ಫ್ಲೇವರ್ ಬರೋದಕ್ಕೋಸ್ಕರ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಗರಂ ಮಸಾಲ, ಇವಾಗ ಚಿಕನ್ ಮಸಾಲ. ಖಾರಕ್ಕೆ ನಾನು 2 ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ಳಿ. ಟೇಸ್ಟ್ ನೋಡಿಕೊಂಡು ಉಪ್ಪು ಸಾಲಿಲ್ವೋ ನೋಡ್ಕೊಂಡು ಹಾಕೊಳ್ಳಿ. ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಈ ಥರ ಫ್ರೈ ಆಗಿರಬೇಕು. ನೆಕ್ಸ್ಟು ನಾವು ಅನ್ನ ಮಾಡಿಕೊಂಡಿರ್ತೀರಲ್ವ, ಮೊದಲು ಸೋನಾ ಮಸೂರಿ ಏನಾದರೂ ಹಾಕಿದರೆ ಅದನ್ನು ಡೈರೆಕ್ಟಾಗಿ ಹಂಗೆ ಹಾಕ್ಬೋದು. ಮತ್ತು ನಾವು ಸೊಸೈಟಿ ಅಕ್ಕಿ ಹಾಕ್ಕೊಂಡಿದ್ರೆ ಅದನ್ನು ಆರಿಸಿ ಹಾಕೋಬೇಕು. ಸೊ ನಾನಿವಾಗ ಸೋನಾ ಮಸೂರಿ ಹಾಕ್ಕೊಂಡಿರೋದ್ರಿಂದ ನಾನು ಡೈರೆಕ್ಟಾಗಿ ಹಂಗೆ ಹಾಕ್ತೀನಿ. ನಾನು ಸ್ವಲ್ಪ ಗೊಜ್ಜು ಕಲಿಸ್ಕೊತೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳಿ. ನೋಡಿ, ಅನ್ನ ಎಷ್ಟು ಉದ್ರಾಗಿದೆ. ಸೋನಾ ಮಸೂರಿ ಅಕ್ಕಿ ಎತ್ಕೊಂಡಿದ್ದಕ್ಕೆ ನಾನು ಡೈರೆಕ್ಟಾಗಿ ಹಂಗೆ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಗೈಸ್, ಇಷ್ಟು ಫ್ರೈಡ್ ರೈಸು ನೀವು ಮನೇಲಿ ಟ್ರೈ ಮಾಡಿ ಮತ್ತು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ತುಂಬ ಈಸಿಯಾಗಿದೆ, ಟ್ರೈ ಮಾಡ್ಕೊಂಡು ಚೆನ್ನಾಗಿರುತ್ತೆ, ತಿನ್ನಿ.